ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 10 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಸ್ಟೇಟ್ ಟು ರಿಸರ್ವ್ 25% ಗವರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಡೀಮ್ ಟು ಬಿ ಮೆಡಿಕಲ್ ಯೂನಿವರ್ಸಿಟೀಸ್. ಇಷ್ಟು ದಿನ ಏನಿತ್ತು ಅಂತ ಅಂದರೆ, ಯಾವುದೇ ಒಂದು ರೀತಿಯ ಮೆಡಿಕಲ್ ಕಾಲೇಜ್ ಇದ್ದರೆ, ಅಂದರೆ ಅದು ಗವರ್ನಮೆಂಟ್ ಕಾಲೇಜ್ ಆಗ್ಬೋದು, ಇಲ್ಲ ಅಂದರೆ ಪ್ರೈವೇಟ್ ಕಾಲೇಜ್ ಆಗ್ಬೋದು, ಈ ಕಾಲೇಜ್ಗಳಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸೀಟ್ ಕೋಟಾಗಳನ್ನು ರಿಸರ್ವ್ ಮಾಡ್ತಾಯಿದ್ರು. ಅಂದರೆ ಈಗ ಉತ್ತಮವಾಗಿ ರ್ಯಾಂಕ್ ಬಂದಿರೋರಿಗೆ ಆ ಒಂದು ಸೀಟ್ಗಳನ್ನು ಕಡಿಮೆ ಫೀಸ್ನಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಫೀಸ್ ಇಲ್ದಿರನೂ ಇರ್ಬೋದು, ಈ ಥರದ ಒಂದು ಕ್ರೈಟೀರಿಯಾಗಳನ್ನು ಇಟ್ಕೊಂಡು ಗೌರ್ಮೆಂಟ್ ಕೋಟಾನ ಕೊಡ್ತಾಯಿದ್ರು. ಇಷ್ಟು ದಿನ ಏನಿತ್ತು ಅಂತ ಅಂದರೆ, ಈ ಒಂದು ಗೌರ್ಮೆಂಟ್ ಕಾಲೇಜ್ಗಳು ಏನಿದಾವೆ, ಮೆಡಿಕಲ್ ಕಾಲೇಜು, ಅದರಲ್ಲಿ 40% ಗೌರ್ಮೆಂಟ್ ಕೋಟಾ ಅಂತ ಇರ್ತಾಯಿತ್ತು. ಆಮೇಲೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟಾ ಬಂದು 40% ಇರ್ತಾಯಿತ್ತು. ಮತ್ತು NRI ಕೋಟಾನೇ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಏನಿರ್ತಾರೆ, ಅಂದರೆ ಈಗ ವಿದೇಶದಲ್ಲಿರ್ತಾರೆ, ಅದರ ಭಾರತದಲ್ಲಿ ಮೆಡಿಕಲ್ ಎಜುಕೇಷನ್ನ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಈ ಒಂದು 15% ಕೋಟಾ ಏನಿದೆ ಅದರಲ್ಲಿ ಕೂಡ ಅವರು ಅಪ್ಲೈ ಮಾಡ್ಬೋದು. ಇನ್ನು ಉಳಿದ 5%ಅನ್ನು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅಂದ್ಬಿಟ್ಟು ಈ ಥರ ಒಂದು ರೀತಿಯಲ್ಲಿ ಕೋಟಾ ಡಿವಿಷನ್ ಏನಿತ್ತು ಅದು ನಡೆದಿತ್ತು. ಆದರೆ ಈಗ ಏನು ಹೇಳ್ತಾ ಇದೆ ಅಂತ ಅಂದರೆ, ಈಗ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂತ ಇರುತ್ತೆ. ಈ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಕಾಲೇಜ್ ಅಂತಂದರೆ ಏನು ಅಂದರೆ, ಅವು UGC ಅಂಡರಲ್ಲಿ, ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂಡರಲ್ಲೇನೇ ರಿಜಿಸ್ಟರ್ ಆಗಿರುತ್ತೆ. ಅದರದ್ದೇ ರೂಲ್ಸ್ಗಳನ್ನು ಎಲ್ಲ ಫಾಲೋ ಮಾಡ್ತಾ ಇರುತ್ತೆ. ಆದರೆ ಕೆಲವೊಂದು ಅಟಾನಮಿ ಏನಿರುತ್ತೆ, ಅಂದರೆ ಈಗ ಯೂನಿವರ್ಸಿಟಿಗಳು ಹೇಗೆ ಅವರ ಕ್ವೆಶ್ಚನ್ ಪೇಪರ್ ಅವರೇ ಮಾಡ್ಕೋಬೋದು, ಅವರು ಸ್ಟೂಡೆಂಟ್ಸ್ನ ಪೇಪರ್ ಕರೆಕ್ಷನ್ ಏನು ಅವರೇ ಮಾಡ್ಕೋಬೋದು, ಈ ಥರದ ಒಂದು ಸವಲತ್ತುಗಳನ್ನು ಈ ಡೀಮ್ ಟು ಬಿ ಯೂನಿವರ್ಸಿಟೀಸ್ಗೆ ನೀಡಲಾಗಿರುತ್ತೆ. ಅಂದರೆ ಅದು ಪ್ರೈವೇಟ್ ಕಾಲೇಜ್ ಅಥವಾ ಪಬ್ಲಿಕ್ ನಾರ್ಮಲ್ ಕಾಲೇಜೇ ಆಗಿರುತ್ತೆ, ಬಟ್ ಅವ್ರದ್ದೇ ಒಂದು ಕ್ವೆಶ್ಚನ್ ಪೇಪರನ್ನು ಮಾಡುವ ರೀತಿ ಇರ್ಬೋದು ಅಥವಾ ಕರೆಕ್ಷನ್ ಮಾಡುವ ರೀತಿ ಇರ್ಬೋದು, ಅದರಿಂದ ಅದನ್ನು ಡೀಮ್ ಟು ಬಿ ಯೂನಿವರ್ಸಿಟೀಸ್ ಅಂತ ಕರಿತೀವಿ. ಸೊ ಇವಾಗ ಈ ಥರ ಡೀಮ್ ಟು ಬಿ ಯೂನಿವರ್ಸಿಟಿ ಕಾಲೇಜ್ಗಳು ಏನಿರ್ತವೆ, ಇವುಗಳಲ್ಲಿ 25% ಸೀಟನ್ನು UG ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೆ ಮೀಸಲಿಡಬೇಕು ಅಂತ ಅಂದ್ಬಿಟ್ಟು ಸ್ಟೇಟ್ ಗವರ್ನಮೆಂಟ್ ಡಿಸೈಡ್ ಮಾಡಿದೆ. ಇದಿಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಟು ರೋಲ್ ಔಟ್ ನ್ಯೂ ಟ್ರೀಟ್ಮೆಂಟ್ ರೆಜಿಮೆನ್ ಫಾರ್ ಡ್ರಗ್ ರೆಸಿಸ್ಟೆನ್ಸ್ TB. ಮೊದಲಿಗೆ ನಾವು TB ಅಂದರೆ ಏನು ಅಂತ ನೋಡೋಣ. ಟ್ಯೂಬರ್ಕುಲೋಸಿಸ್ ಇದು ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿದೆ. ಯಾವ ಬ್ಯಾಕ್ಟೀರಿಯಂ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಅನ್ನೋದು ಬ್ಯಾಕ್ಟೀರಿಯಾ ನೇಮ್. ಸೊ ಈ ಬ್ಯಾಕ್ಟೀರಿಯಾದಿಂದ ನಮಗೆ ಈ TB ಬರುತ್ತೆ. ಹಾಗೆಯೇ ಭಾರತ, ಒಂದು ಇನ್ಫಾರ್ಮೇಷನ್ ನೀವು ನೆನ್ಪಿಟ್ಕೋಬೇಕಾಗಿರೋದು, ಇದು ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು TB ಬರ್ಡನನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಜನ TBಯಿಂದ ನರಳ್ತಾ ಇದ್ದಾರೆ ಅಂತ ಒಂದು ಡೇಟಾ ಹೇಳುತ್ತೆ. ಇದರ ಸಿಂಪ್ಟಮ್ಸ್ ಏನು ಅಂತ ಅಂದರೆ, ಒಂದು ಕೆಮ್ಮು ಬರ್ತಾ ಇರುತ್ತೆ ಹೆಚ್ಚಾಗಿ, ಅದರ ಜೊತೆ ಹಲವಾರು ಬಾರಿ ರಕ್ತ ಭರಿತ ಕೆಮ್ಮನ್ನು ನಾವು ನೋಡ್ಬೋದು. ಮತ್ತು ಇದರ ಜೊತೆ ಎದೆ ನೋವು ಇರುತ್ತೆ, ವೀಕ್ನೆಸ್ ಇರುತ್ತೆ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಚಳಿ, ಜ್ವರ ಮತ್ತು ರಾತ್ರಿ ಹೊತ್ತು ಬೆವರೋದು, ಇವೆಲ್ಲವನ್ನು ಈ ಒಂದು TBಯ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಈ TB ಹೇಗೆ ಹರಡುತ್ತೆ ಅಂತಾನೆ, ಮೊದಲಿಗೆ ಈಗ ಒಬ್ಬ ಮನುಷ್ಯನಿಗೆ ಈ ಒಂದು TB ಬ್ಯಾಕ್ಟೀರಿಯಾ ಬಂದಿದೆ ಅಂತ ಇಟ್ಕೊಳ್ಳಿ. ಇವನು ಉಸಿರಾಡುವಾಗ ಈ TB ಏನಿದೆ ಇದೊಂದು ಏರ್ಬೋರ್ನ್ ಡಿಸೀಸ್, ಅಂದರೆ ಗಾಳಿಯಿಂದ ಬರುತ್ತೆ. ಗಾಳಿಯಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ, ಇದು ಯಾವಾಗ ನಮ್ಮನ್ನು ಸೇರುತ್ತೆ ಆಗ ಈ ಒಂದು TB ಬರುತ್ತೆ. ಈಗ ಈ ಮನುಷ್ಯ ಏನಿದ್ದಾನೆ, ಈ ಮನುಷ್ಯ ಕೆಮ್ಮದು, ಇಲ್ಲಾಂದರೆ ಅವನ ಕಫ ಇರ್ಬೋದು, ಇಲ್ಲ ಅವನು ಉಸಿರಾಡುವಾಗ, ಇಲ್ಲ ಅವನು ಮಾತಾಡುವಾಗ ಅವನ ಎಂಜಲ್ಲಿ ಏನಾದರೂ ಇದ್ದರೆ, ಇವುಗಳಿಂದ ಕೂಡ ಈ ಒಂದು TB ಬೇರೆ ಪರ್ಸನ್ಗೆ ಪಾಸ್ ಆಗುವಂತಹ ಚಾನ್ಸಸ್ಗಳು ಹೆಚ್ಚು. ಈಗಾಗಲೇ ನಾನು ಹೇಳಿದೆ, ಭಾರತದಲ್ಲಿ ಅತಿ ಹೆಚ್ಚು ಬರ್ಡನ್ ಇದೆ, ಅಂದರೆ ಅತಿ ಹೆಚ್ಚು ಜನ ಟ್ಯೂಬರ್ಕುಲೋಸಿಸ್ನ ನರಳ್ತಾ ಇರೋದ್ರಿಂದ ಭಾರತ ಏನು ಒಂದು ಪ್ರತಿಜ್ಞೆ ಥರ ಕೈಗೊಂಡಿದೆ ಅಂತಂದರೆ, 2025 ಒಳಗಡೆ ಈ ಟ್ಯೂಬರ್ಕುಲೋಸಿಸ್ ಏನಿದೆ ಅದನ್ನ ಭಾರತದಿಂದ ಅಳಿಸಿ ಹಾಕ್ತೀವಿ, ಅಂದರೆ ಭಾರತನ TB ಮುಕ್ತವಾಗಿ ಮಾಡ್ತೀವಿ ಅಂತ ಒಂದು ಪ್ರಣಾಳಿಯನ್ನು ಸರ್ಕಾರ ಕೈಗೊಂಡಿದೆ. ಆದರೆ ಇದಕ್ಕೆ ಮುಖ್ಯ ಒಂದು ಅಡಚಣೆ ಇದೆ. ಏನು ಅಂತಂದರೆ, ಈಗ ಇರೋ TB ಏನಿದೆ ಇದು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಆಗಿಬಿಟ್ಟಿದೆ. ಏನು ಈ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತಂದರೆ,
ಇಲ್ಲಿ ಹೆಸರೇ ಹೇಳೋ ಥರ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್. ಇದನ್ನು ಡಿವೈಡ್ ಮಾಡೋಣ. ಮೊದಲಿಗೆ ಇಲ್ಲಿ ಮಲ್ಟಿ ಡ್ರಗ್ ಅಂದರೆ ನೋಡೋಣ. ಈಗ ಮಲ್ಟಿ ಡ್ರಗ್ಸ್ ಅಂತಂದರೆ ಇಷ್ಟು ದಿನ ಟಿ ಬಿಗೆ ಫಸ್ಟ್ ಲೈನ್ ಆಫ್ ಡ್ರಗ್ಸ್ ಅಂತ ಏನು ನಾವು ಕರಿತೀವಿ ಅದನ್ನು ಯೂಸ್ ಮಾಡ್ತೇವೆ. ಯಾವುದು ಈ ಫಸ್ಟ್ ಲೈನ್ ಆಫ್ ಡ್ರಗ್ಸ್ ಅಂತಂದರೆ ಐಸೋನಿಯಾಸಿಡ್ ಮತ್ತು ರೈಫ್ಯಾಂಪಿಸಿನ್. ಇವೆರಡು ಐಸೋನಿಯಾಸಿಡ್ ಮತ್ತು ರೈಫ್ಯಾಂಪಿಸಿನ್ ಈ ಎರಡೂ ಫಸ್ಟ್ ಲೈನ್ ಆಫ್ ಡ್ರಗ್ಸ್ ಇತ್ತು. ಅಂದರೆ ಟಿ ಬಿ ಬಂದಿದ್ದ ತಕ್ಷಣ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಕೊಟ್ಟು ಅದನ್ನು ಕಡಿಮೆ ಮಾಡ್ತಾಯಿದ್ರು, ಅಂದರೆ ಅಥವಾ ಅದನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದು ಈ ಎರಡು ಡ್ರಗ್ಸಿಂದ. ಈಗ ಏನಾಗಿದೆ ಅಂತಂದರೆ ಈ ಡ್ರಗ್ಸನ್ನು ಹೆಚ್ಚಿನ ಡೋಸ್ನಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಹೆಚ್ಚಿನ ಬಾರಿ ಯೂಸ್ ಮಾಡ್ತಾ ಇರೋದ್ರಿಂದ ಈ ಟಿ ಬಿ ಡ್ರಗ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಏನಿದೆ ಈ ಎರಡಕ್ಕೆ ರೆಸಿಸ್ಟೆನ್ಸನ್ನು ಬೆಳೆದ್ಕೊಂಡ್ಬಿಟ್ಟಿದೆ. ಅಂದರೆ ಈ ಎರಡನ್ನು ಕೊಟ್ಟರೂ ಕೂಡ ಆ ಒಂದು ಬ್ಯಾಕ್ಟೀರಿಯಾ ಸಾಯ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ಈಗ ಅಂತ ಅಂದ್ಬಿಟ್ಟು ಸೆಕೆಂಡ್ ಲೈನ್ ಆಫ್ ಡ್ರಗ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಹೋಗಿದ್ದಾರೆ. ಈ ಸೆಕೆಂಡ್ ಲೈನ್ ಆಫ್ ಡ್ರಗ್ಸ್ ಏನಿದೆ ಇದು ಈ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟ್ಯೂಬರ್ಕುಲೋಸಿಸ್ನ ಟ್ರೀಟ್ ಮಾಡೋಕ್ಕೆ ಆಗುತ್ತೆ. ಆದರೆ ಇನ್ನೂ ಹಲವಾರು ಕೇಸ್ಗಳು ಏನಿದ್ದಾವೆ ಅಂತಂದರೆ ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆನ್ಸ್ ಟಿ ಬಿ ಅಂತ ಕೂಡ ಇದೆ. ಅಂದರೆ ಮಲ್ಟಿ ಬದಲು ಎಕ್ಸ್ಟೆನ್ಸಿವ್ಲಿ ಯಾವುದೇ ರೀತಿಯಾದ ಒಂದು ನಾವು ಡ್ರಗ್ಸನ್ನು ಯೂಸ್ ಮಾಡಿದ್ರು ಕೂಡ, ಈ ಸೆಕೆಂಡ್ ಲೈನ್ ಆಫ್ ಡ್ರಗ್ಸನ್ನು ಯೂಸ್ ಮಾಡಿದ್ರು ಕೂಡ ಅಲ್ಲಿ ನಾವು ಟ್ರೀಟ್ಮೆಂಟ್ ಟಿ ಬಿ ಕ್ಯೂರ್ ಆಗ್ತಾ ಇರೋದನ್ನ ನಾವು ಕಾಣೋದಿಲ್ಲ. ಹಾಗಾಗಿ ಈ ಥರದ ಒಂದು ಸಿಚುವೇಶನ್ಗೆ ಅಂತ ಅಂದು ಹೊಸದಾಗಿ ಒಂದು ಟ್ರೀಟ್ಮೆಂಟ್ ಬಂದಿದೆ, ಬಿ ಪ್ಯಾಲ್ ಅಂತ. ಈ ಬಿ ಪ್ಯಾಲ್ ಅಂತಂದರೆ ಏನು ಅಂದರೆ ಇದರಲ್ಲಿ 3 ರೀತಿಯ ಡ್ರಗ್ಸ್ಗಳಿವೆ. ಒಂದು ಬೆಡಾಕ್ಯುಲಿನ್, ಪ್ರೆಟಮೋನಿಡ್ ಮತ್ತು ಲಿನಜಾಲಿಡ್. ಈ 3 ಡ್ರಗ್ಗಳನ್ನು ಯೂಸ್ ಮಾಡಿ ಬಿ ಪ್ಯಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾಯಿದ್ದಾರೆ. ಏನು ಈ ಬಿ ಪ್ಯಾಲ್ನ ಅಡ್ವಾಂಟೇಜ್ ಅಂದರೆ ಮೊದಲಿಗೆ ಇಲ್ಲಿ ಹೇಳಿರೋ ಫಸ್ಟ್ ಲೈನ್ ಆಫ್ ಡ್ರಗ್ಸ್ ಇರ್ಬೋದು, ಸೆಕೆಂಡ್ ಲೈನ್ ಆಫ್ ಡ್ರಗ್ಸ್ ಇರ್ಬೋದು, ಎರಡು ಬಿಟ್ಟು ಇದು ಬೇರೆ ರೀತಿಯ ಡ್ರಗ್ಸ್ಗಳಾಗಿದೆ. ಸೊ ಆ ಒಂದು ಬ್ಯಾಕ್ಟೀರಿಯಾ ಏನಿದೆ ಅದು ಇದಕ್ಕೆ ರೆಸಿಸ್ಟೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಏನು ಅಂದರೆ ಈ ಒಂದು ಟ್ರೀಟ್ಮೆಂಟ್ಗಳೇನಿದ್ವು, ಈ ಬೇರೆ ಡ್ರಗ್ಸ್ಗಳನ್ನು ಯೂಸ್ ಮಾಡಿ ಮಾಡ್ತಾ ಟ್ರೀಟ್ಮೆಂಟ್ ಏನಿದ್ವು ಅವು ಸುಮಾರು 18ರಿಂದ 24 ತಿಂಗಳು ಬೇಕಾಗ್ತಾಯಿತ್ತು ಕ್ಯೂರ್ ಆಗೋದಕ್ಕೆ. ಈಗ ಈ ಒಂದು ಬಿ ಪ್ಯಾಲ್ ಯೂಸ್ ಮಾಡೋದ್ರಿಂದ ಕೇವಲ 6 ತಿಂಗಳಲ್ಲಿ ಈ ಟಿ ಬಿ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಸೊ ಇದು ಭಾರತ ಏನು 2025 ಒಳಗಡೆ ನಾವು ಟಿ ಬಿ ಮುಕ್ತ ಭಾರತ ಮಾಡ್ತೀವಿ ಅಂತ ಪ್ರಣಾಳಿಯನ್ನು ಕೈಗೊಂಡಿದೆ. ಅದಕ್ಕೆ ಇದು ಬಹಳ ಉಪಯುಕ್ತ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಇದರ ಜೊತೆಗೆ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಕಡಿಮೆ ದರ ಕೂಡ. ಅಂದರೆ ಈಗ ಈ ಡ್ರಗ್ಸ್ಗಳೇನಿದ್ವು ಇವು ಬಹಳಷ್ಟು ಕಾಸ್ಟ್ಲಿ ಇರ್ತಾಯಿದ್ವು, ಬಟ್ ಇದು ಚೀಪರ್ ಆಗಿದೆ ಅಂತ ಕೂಡ ಹೇಳ್ತದೆ. ಅಷ್ಟೇ ಅಲ್ದಿರ ಈ ಒಂದು ಬಿ ಪ್ಯಾಲ್ ಏನಿದೆ ಇದರಿಂದ ಇದನ್ನು ಪಾಕಿಸ್ತಾನ, ಸೌತ್ ಆಫ್ರಿಕಾ, ಉಕ್ರೇನ್ ಈ ಥರ ದೇಶಗಳಲ್ಲಿ ಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ಎಫೆಕ್ಟಿವ್ ರಿಸಲ್ಟ್ಸ್ ಕೊಟ್ಟಿದೆ. ಅಂದರೆ ಈ ಬೇರೆ ಡ್ರಗ್ಸ್ಗಳಿಗಿಂತ ಹೆಚ್ಚಾಗಿ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ರಿಸಲ್ಟ್ಸನ್ನು ಕೊಟ್ಟಿದೆ ಅಂತ ಹೇಳಿ ಇದನ್ನು ಕೂಡ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಭಾರತದ ಸರ್ಕಾರ ನಿರ್ಧರಿಸಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಬಿಲ್ ಪ್ರಾಮಿಸಿಂಗ್ 4 ನಾಮಿನೀಸ್ ಟು ಅ ಬ್ಯಾಂಕ್ ಅಕೌಂಟ್ ಟೇಬಲ್ಡ್ ಇನ್ ಲೋಕಸಭಾ. ಈಗ ಒಂದು ಪಾರ್ಲಿಮೆಂಟ್ ಸೆಷನ್ ಏನು ನಡೀತಾ ಇದೆ ಅದರಲ್ಲಿ ಹೊಸದಾಗಿ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಅಂತ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಬಿಲ್ ಬಂದು RBI ಆ್ಯಕ್ಟ್ ಏನಿದೆ ಅದಕ್ಕೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಏನಿದೆ ಅದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಇದೆ, ಆಮೇಲೆ ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟ್ ಇದೆ. ಈ ಆ್ಯಕ್ಟ್ಗಳಿಗೆ ಅಮೆಂಡ್ಮೆಂಟ್ಗಳನ್ನು ತರ್ತಾ ಇದೆ. ಹಂಗಂದರೆ ಏನು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ನ ಈ ಒಂದು ಬಿಲ್ಲಲ್ಲಿ ನಾವು ನೋಡ್ಬೋದು ಅಂತಂದರೆ, ಮೊದಲಿಗೆ ಇದು ಆಡಿಟ್ ಕ್ವಾಲಿಟಿಗಳು ಏನಿದೆ ಅದನ್ನು, ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೇನಿದೆ ಅಂದರೆ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, HDFC ಇರ್ಬೋದು, ICICI ಇರ್ಬೋದು, ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಏನಿದೆ ಈ ಬ್ಯಾಂಕ್ಸ್ಗಳ ಆಡಿಟ್ ಕ್ವಾಲಿಟಿ ಏನಿದೆ ಅದನ್ನು ಬೂಸ್ಟ್ ಮಾಡೋದು ಇದರ ಮೊದಲ ಇಂಟೆನ್ಷನ್ ಆಗಿದೆ. ಎರಡನೇದಾಗಿ ಈ ಒಂದು ಬೋರ್ಡ್ ಮೆಂಬರ್ಸ್ ಏನಿರ್ತಾರೆ, ಬ್ಯಾಂಕ್ ಡೈರೆಕ್ಟರ್ಸ್ ಏನಿರ್ತಾರೆ ಇವರ ಒಂದು ಟೆನ್ಯೂರನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಈ ಒಂದು ಬಿಲ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹಾಗೆ ಇದರ ಜೊತೆಗೆ ಈಗ ಅಕೌಂಟ್ ಹೋಲ್ಡರ್ ಏನಿದ್ದಾರೆ ಈಗ ಸದ್ಯಕ್ಕೆ ಒಬ್ಬರನ್ನ ನಾಮಿನಿಯಾಗಿ ಅವರು ಆಯ್ಕೆ ಮಾಡ್ಬೋದು. ಆದರೆ ಈಗ 4 ನಾಮಿನಿಗಳನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಈ ಬಿಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ಈ ಅನ್ಕ್ಲೇಮ್ಡ್ ಡಿವಿಡೆನ್ಸ್ ಮತ್ತು ಶೇರ್ಸ್ ಏನಿರುತ್ತೆ ಅಥವಾ ಇಂಟ್ರೆಸ್ಟ್ಸ್ ಏನಿರುತ್ತೆ ಇವನ್ನೆಲ್ಲನೂ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಏನಿದೆ ಇದರೊಳಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಬಿಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಈ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಅಂದರೆ ಏನು ಅಂತ ನಾವು ನೋಡೋಣ. ಈ ಒಂದು ಫಂಡ್ ಏನಿದೆ
ಇದು ನಮ್ಮ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಏನು ಬರುತ್ತೆ ಆರ್ಟಿಕಲ್ 266 ಅದರ ಅಂಡರಲ್ಲಿ ಇದೆ ಮೊದಲನೇದಾಗಿ. ಎರಡನೇದಾಗಿ ಈ ಫಂಡ್ ಒಳಗಡೆ ಯಾವ ರೀತಿಯ ಹಣ ಹೋಗುತ್ತೆ ಅಂತಂದರೆ, ಈಗ ಅಪ್ಲಿಕೇಶನ್ ಮನಿಗಳು ಬ್ಯಾಂಕ್ ಅಪ್ಲಿಕೇಶನ್ ಹಾಕಿದಾಗ ನಾವು ಕೆಲವು ಫೀಸ್ ಅಂತ ಕೊಡ್ತೀವಿ ಅದು, ಮತ್ತು ಕೆಲವು ಡಿವಿಡೆನ್ಸ್ ಇರುತ್ತೆ, ಅಂದರೆ ಈಗ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೋಗಬೇಕಾಗಿರೋ ಡಿವಿಡೆನ್ಸ್ ಇರುತ್ತೆ ಅದು, ಮತ್ತು ಮೆಚ್ಯೂರ್ಡ್ ಡೆಪಾಸಿಟ್ಸ್ ಇರುತ್ತೆ ಬಟ್ ಯಾರೂ ಅದನ್ನ ಕ್ಲೇಮ್ ಮಾಡಿರಲ್ಲ. ಈ ಥರದ ಒಂದು ಈ ಕ್ಲೇಮ್ ಮಾಡೋದು 7 ವರ್ಷ ಯಾರೂ ಕ್ಲೇಮ್ ಮಾಡಿರಲ್ಲ, ಆಗ ಅದರದ್ದು ಮೆಚ್ಯೂರಿಟಿ ಪೀರಿಯಡ್ ಎಕ್ಸ್ಪೈರ್ ಆಗುತ್ತೆ. ಆ 7 ವರ್ಷ ಆದಮೇಲೆ ಅದರಲ್ಲಿರೋ ಫಂಡ್ಸ್ ಎಲ್ಲ ಈ IEPFಗೆ ಹೋಗುತ್ತೆ, ಅಂದರೆ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ಗೆ ಹೋಗುತ್ತೆ. ಸೊ ಈ ಫಂಡ್ಸ್ ಇಲ್ಲಿ ಏನು ಬರುತ್ತೆ, ಈ ಫಂಡ್ಸನ್ನು ನಾವು ಇನ್ವೆಸ್ಟರ್ಗಳಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಕ್ಯಾಂಪೇನ್ಸ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇಲ್ಲ ಮತ್ತೊಂದು ಇರ್ಬೋದು, ಈ ಥರದ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೋಸ್ಕರ ಇದರಲ್ಲಿರೋ ಫಂಡನ್ನು ಯೂಸ್ ಮಾಡ್ತಾರೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ರೆಫ್ಯೂಜಿ ರೈಟ್ಸ್ ದ ಜೆಂಡರ್ಡ್ ನೇಚರ್ ಆಫ್ ಡಿಸ್ಪ್ಲೇಸ್ಮೆಂಟ್. ಈ ಆರ್ಟಿಕಲ್ನಲ್ಲಿ ರೆಫ್ಯೂಜಿಗಳ ರೈಟ್ಸ್, ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಮತ್ತು ಮಕ್ಕಳ ರೈಟ್ಸ್ ಏನಿದೆ ರೆಫ್ಯೂಜಿಗಳದ್ದು, ಅದರ ಕುರಿತಾಗಿ ಮಾತಾಡ್ತಾರೆ. ಅವರು ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನು ಅನುಭವಿಸ್ತಾ ಇದ್ದಾರೆ, ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಯಾವ ರೀತಿಯಾದ ಒಂದು ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ, ಹಾಗೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಒಂದು ಡಿಸ್ಕಷನ್ನಲ್ಲಿ ತಂದಿದ್ದಾರೆ. ಮೊದಲಿಗೆ ನಾವು ರೆಫ್ಯೂಜಿ ಅಂದರೆ ಯಾರು ಅಂತ ನೋಡೋಣ. ರೆಫ್ಯೂಜಿ ಅಂತ ಅಂದರೆ, ಈಗ ತನ್ನ ದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ಅಥವಾ ರಿಲಿಜಿಯಸ್ ಪರ್ಸಿಕ್ಯೂಷನಿಂದ ಅಥವಾ ಏನಾದರೂ ಒಂದು ಪ್ರಾಬ್ಲಮಿಂದ ತನ್ನ ದೇಶವನ್ನು ಬಿಟ್ಟು ಬೇರೆ ಒಂದು ದೇಶದಲ್ಲಿ ಬದುಕನ್ನು ಸಾಗಿಸುವಂತಹವ್ರನ್ನ ರೆಫ್ಯೂಜಿಗಳು ಅಂತ ಕರಿತೀವಿ. UNHCR ಅಂತ ಏನು ಕರಿತೀವಿ ನಾವು, ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಏನಿದೆ, ಇದು ಒಂದು ಡೇಟಾನ ರಿಲೀಸ್ ಮಾಡಿದೆ. ಏನು ಅಂದರೆ 2023 ಕೊನೆಯಷ್ಟರಲ್ಲಿ ಸುಮಾರು 11.73 ಕೋಟಿ ಜನ ರೆಫ್ಯೂಜಿಗಳಾಗ್ತಾರೆ ಅಂತ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಕಡೆ ಇಸ್ರೇಲ್ ಹಮಾಸ್ ವಾರ್ ನಡೀತಾ ಇದೆ, ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದೆ, ಮತ್ತೊಂದು ಕಡೆ ಮಯನ್ಮಾರಲ್ಲಿರೋ ರೋಹಿಂಗ್ಯಾ ಕ್ರೈಸಿಸ್ ಇರ್ಬೋದು. ಈ ಎಲ್ಲದರಿಂದನೂ ಈ ರೆಫ್ಯೂಜಿ ಕ್ರೈಸಿಸ್ ಏನಿದೆ ಇದು ಹೆಚ್ಚಾಗ್ತಾ ಇದೆ. ಭಾರತ ಸುಮಾರು ವರ್ಷಗಳಿಂದ ಈ ರೆಫ್ಯೂಜಿಗಳು ಏನಿದ್ದಾರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊತಾನೆ ಇದೆ. ಇಂಡಿಪೆಂಡೆನ್ಸ್ ಸ್ವತಂತ್ರ ಸಿಕ್ಕಾಗಿಂದ ಇದುವರೆಗೂ ಸುಮಾರು 2 ಲಕ್ಷ ಜನರನ್ನು ಭಾರತ ರೆಫ್ಯೂಜಿಗಳಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಲೇ ನಾವು ಹೇಳ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಇಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ ಅಂತ ಹೇಳ್ಬೋದಲ್ವಾ. ಏಕೆಂದರೆ ಈಗ ನೋಡಿ, ರಷ್ಯಾ ಉಕ್ರೇನ್ ವಾರನ್ನು ತಗೊಳ್ಳೋಣ. ವಾರಲ್ಲಿ ಹೋಗೋದು ಸೋಲ್ಜರ್ಸ್ ಯೂಶ್ವಲ್ ಆಗಿ ಯಾರು ಹೋಗ್ತಾರೆ, ಗಂಡಸರು ಹೋಗ್ತಾರೆ. ಸೊ ಅವ್ರಿಗಲ್ಲಿ ಏನಾದರೂ ಆಯಿತು ಅಂತಂದರೆ ಮನೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಉಳಿಯೋದು. ಸೊ UNHCR ಹೇಳಿದೆ, ಈ ಏನು ರೆಫ್ಯೂಜಿ ಕ್ರೈಸಿಸ್ ಇದೆ ಅದು ಹೆಚ್ಚಾಗಿ ಫೀಮೇಲ್ ಓರಿಯೆಂಟೆಡ್, ಅಂದರೆ ಮಹಿಳೆಯರು ಹೆಚ್ಚಾಗಿ ಇರ್ತಾರೆ ಅದರಲ್ಲಿ. ಸೊ ಹಾಗಾದರೆ ಈ ಒಂದು ಜೆಂಡರ್ಡ್ ನೇಚರ್ ಏನಿದೆ, ಈ ಡಿಸ್ಪ್ಲೇಸ್ಮೆಂಟ್ಸ್ ಇರ್ಬೋದು ಅಥವಾ ಈ ರೆಫ್ಯೂಜಿ ಕ್ರೈಸಿಸ್ ಏನಿದೆ, ಇದು ಜೆಂಡರ್ಡ್ ಬೇಸ್ ಇದೆ. ಸೊ ಈ ಜೆಂಡರ್ಡ್ ಬೇಸ್ ಇರೋದ್ರಿಂದ ಈ ಮಹಿಳೆಯರು ಏನಿದೆ ಇವರ ಫಿಸಿಕಲ್ ಹೆಲ್ತ್ ಇರ್ಬೋದು ಮತ್ತು ಮೆಂಟಲ್ ಹೆಲ್ತ್ ಎರಡನ್ನೂ ಕೂಡ ಬಹಳಷ್ಟು ಈ ಒಂದು ರೆಫ್ಯೂಜಿ ಕ್ರೈಸಿಸ್ ಹಾಳು ಮಾಡುತ್ತೆ ಅಂತಲೇ, ಅಫೆಕ್ಟ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಇಂಥ ಮಹಿಳೆಯರಲ್ಲಿ ನಾವು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಸಿಂಡ್ರೋಮನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಅಂದರೆ ಆ ರೆಫ್ಯೂಜಿ ಕ್ಯಾಂಪ್ಗಳು ಏನಿರ್ತವೆ ಅಲ್ಲಿನ ವಾತಾವರಣ ಅವರ ಮೆಂಟಲ್ ಹೆಲ್ತನ್ನು ಹಾಳು ಮಾಡಿ ಈ ಒಂದು ಪೋಸ್ಟ್ ಟ್ರಾಮಾ ಸ್ಟ್ರೆಸ್ ಡಿಸಾರ್ಡರನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದರ ಜೊತೆ ಈ ಒಂದು ಕಡೆ ಮೆಂಟಲಿ ಈ ಥರ ಸ್ಟ್ರೆಸ್ ಕ್ರಿಯೇಟ್ ಆದರೆ, ಇನ್ನೊಂದು ಕಡೆ ಫಿಸಿಕಲ್ ಆಗಿ ಫೈನಾನ್ಷಿಯಲ್ ರಿಸೋರ್ಸಸ್ ಇರೋದಿಲ್ಲ, ಆಮೇಲೆ ಸರಿಯಾಗಿ ಬಟ್ಟೆ ಇರೋದಿಲ್ಲ, ಹೌಸಿಂಗ್ ಫೆಸಿಲಿಟಿ ಇರೋದಿಲ್ಲ, ಮತ್ತು ಫ್ಯಾಮಿಲಿಯಿಂದ ದೂರ ಆಗಿರ್ತಾರೆ. ಈ ರೀತಿಯ ಎಲ್ಲ ಒಂದು ಮೆಂಟಲ್ ಮತ್ತು ಫಿಸಿಕಲ್ ಏನಿರುತ್ತೆ ಎಲ್ಲ ರೀತಿಯ ಒತ್ತಡಗಳನ್ನು ಮಹಿಳೆಯರು ಹೆಚ್ಚಾಗಿ ಭರಿಸ್ತಾ ಇದ್ದಾರೆ ಈ ರೆಫ್ಯೂಜಿ ಇದರಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮೆಂಟಲ್ ಅಥವಾ ಸೈಕೊಲಾಜಿಕಲ್ ವಲ್ನರಬಿಲಿಟೀಸ್ ಏನಿದೆ, ಅದರ ಸೈಕೊಲಾಜಿಕಲ್ ಎಫೆಕ್ಟ್ ಏನಿದೆ, ಇವನ್ನ ರೆಕಗ್ನೈಸ್ ಮಾಡಬೇಕು. ಈಗ ಆಲ್ರೆಡಿ ಮಾಡಿದ್ದಾರೆ. ಅಂದರೆ ಇವಾಗ UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಏನಿದೆ, ಈ ಒಂದು ಕನ್ವೆನ್ಷನಲ್ಲಿ ಈ ಸೈಕೊಲಾಜಿಕಲ್ ಎಫೆಕ್ಟ್ ಏನಿದೆ ಇದನ್ನು ಡಿಸೇಬಿಲಿಟಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಭಾರತದಲ್ಲೂ ಕೂಡ ಭಾರತ ಕೂಡ ಈ ಒಂದು ಆ್ಯಕ್ಟನ್ನು ರ್ಯಾಟಿಫೈ ಮಾಡಿ, ನಮಗೆ ಗೊತ್ತಿರೋ ಹಾಗೇನೆ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ಆ್ಯಕ್ಟ್ RPWD ಆ್ಯಕ್ಟನ್ನು ಭಾರತ ಕೂಡ ಪಾಸ್ ಮಾಡಿದೆ.
ಈ ಆ್ಯಕ್ಟ್ನಲ್ಲಿ ಈ ಸೈಕೊಲಾಜಿಕಲ್ ಡಿಸಾರ್ಡರ್ ಅಥವಾ ಸೈಕೊಲಾಜಿಕಲ್ ಡಿಸೇಬಿಲಿಟಿ ಅಂತ ಏನಿದೆ, ಈ ವರ್ಡು ಈ ಆ್ಯಕ್ಟ್ನಲ್ಲಿ ಇಲ್ಲ. ಅದಕ್ಕೆ ಬದಲಾಗಿ ಮೆಂಟಲ್ ಇಲ್ನೆಸ್ ಅಂತ ಒಂದು ಶಬ್ದನ ಕೊಟ್ಟಿದ್ದಾರೆ. ಆ ಮೆಂಟಲ್ ಇಲ್ನೆಸ್ ಅಂತಂದರೆ ಏನು ಹೇಳಿದ್ದಾರೆ ಅದರಲ್ಲಿ, ಸರಿಯಾಗಿ ಥಿಂಕ್ ಮಾಡೋಕ್ಕಾಗ್ದಿರ, ಮೂಡ್ ಚೇಂಜ್ ಏನಿರುತ್ತೆ, ಇಲ್ಲ ಪರ್ಸೆಪ್ಷನ್ ಇರೋದಿಲ್ಲ, ಒಂದು ಓರಿಯೆಂಟೇಷನ್ ಇರಲ್ಲ, ಮೆಮರಿ ಲಾಸ್ ಆಗ್ತಾ ಇರುತ್ತೆ, ಇವನ್ನ ಮೆಂಟಲ್ ಇಲ್ನೆಸ್ ಅಂತ ಈ ಒಂದು ಆ್ಯಕ್ಟಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಆದರೆ ಈಗ ನಮಗೆ ಏನು ಬೇಕಾಗಿರೋದು ಅಂತ ಅಂದರೆ, ಈ ಏನು ಸೈಕೊಲಾಜಿಕಲ್ ಡಿಸೇಬಿಲಿಟಿ ಇದೆ ಇದನ್ನು ಈ ಒಂದು RPWD ಆ್ಯಕ್ಟಲ್ಲಿ ರೆಕಗ್ನೈಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ, ಈ ಮಹಿಳೆಯರು ಏನು ರೆಫ್ಯೂಜಿಗಳಿರ್ತಾರೆ ಅವರಿಗೆ ಒಂದು ರೀತಿಯ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಆ್ಯಕ್ಟಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿದ್ರು ಅಂತಂದರೆ ಅವ್ರಿಗೆ ರಿಸರ್ವೇಷನ್ ಕೋಟಾಗಳು ಸಿಗ್ತವೆ, ಅವ್ರ ಎಂಪ್ಲಾಯ್ಮೆಂಟ್ ಆಗ್ಬೋದು, ಎಜುಕೇಷನ್ಗಾಗ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಹೇಳ್ಬೋದಾಗುತ್ತೆ. ಅಷ್ಟೇ ಅಲ್ದಿರ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ರೆಫ್ಯೂಜಿಗಳ ರೈಟನ್ನು ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡರಲ್ಲಿ ರೆಕಗ್ನೈಸ್ ಮಾಡಿದೆ. ಹಾಗೆಯೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ರೆಫ್ಯೂಜಿಗಳು ಏನಿರ್ತಾರೆ ಅವರಿಗೆ ಹಾಸ್ಪಿಟಲ್ಗಳ ವ್ಯವಸ್ಥೆ ಏನಿದೆ ಅದು ಕಡಿಮೆ ಆಗಿದೆ. ಅಂದರೆ ಹೆಲ್ತ್ ಕೇರ್ ಏನಿದೆ ಅದು ಅಷ್ಟಾಗಿ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಆ್ಯಕ್ಸೆಸ್ ಇರೋದು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ. ಸೊ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಮಗೆ ಗೊತ್ತು ಭಾರತದಲ್ಲಿ ಯಾವ ಒಂದು ಮಟ್ಟದಲ್ಲಿದೆ ಅಂತ. ಅಂದರೆ ಸರಿಯಾಗಿ ಸ್ಟಾಫ್ ಇಲ್ಲ, ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸರಿಯಾದ ಟೆಕ್ನಾಲಜಿ ಇಲ್ಲ. ಈ ಎಲ್ಲ ಪ್ರಾಬ್ಲಮ್ಗಳಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಷ್ಟಾದ ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೆಫ್ಯೂಜಿಗಳಿಗೆ ಇರೋದು ಒಂದೇ ಆ್ಯಕ್ಸೆಸ್ ಅಂದರೆ ಈ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳು. ಸೊ ಅಲ್ಲಿ ಕೂಡ ಅವರ ಹೆಲ್ತ್ ಏನಿದೆ ಅದು ಕೂಡ ಅಲ್ಲಿ ಹಾಳಾಗ್ತಾ ಇದೆ. ಸೊ ಅದು ಕೂಡ ರೈಟ್ ಟು ಲೈಫ್ಗೆ ಅಫೆಕ್ಟ್ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಏನು ಮಾಡ್ಬೋದು ಇವಾಗ ಅಂತಂದರೆ, ಮೊದಲಿಗೆ ನಾವು ಗಮನಲ್ಲಿ ಏನು ಇಟ್ಕೊಬೇಕಂದ್ರೆ, ಇಂಡಿಯಾ ಈ ರೆಫ್ಯೂಜಿ ಕನ್ವೆನ್ಷನ್ ಏನಿದೆ ಅಥವಾ ರೆಫ್ಯೂಜಿ ಪ್ರೋಟೋಕಾಲ್ ಏನಿದೆ ಎರಡಕ್ಕೂ ಸೈನ್ ಮಾಡಿಲ್ಲ. ಅಂದರೆ ಎರಡಕ್ಕೂ ಭಾರತ ಪಾರ್ಟಿ ಅಲ್ಲ. ಅಷ್ಟೇ ಅಲ್ದಿರ ಭಾರತದಲ್ಲಿ ಕೂಡ ರೆಫ್ಯೂಜೀಸ್ಗೆ ಅಂತ ಅಂದ್ಬಿಟ್ಟು ಸೆಪ್ರೇಟಾಗಿ ಯಾವುದೇ ಒಂದು ಲಾ ಕೂಡ ಭಾರತದಲ್ಲಿ ಮಾಡಿಲ್ಲ. ಸೊ ಈಗ ಏನು ಮಾಡಬೇಕು ಅಂತಂದರೆ, ಈ ರೆಫ್ಯೂಜಿಗಳ ಏನಿದ್ದಾರೆ ರೆಫ್ಯೂಜಿಗಳನ್ನು ಸರಿಯಾದ ಒಂದು ಡಿಸೇಬಿಲಿಟಿ ಐಡೆಂಟಿಫೈ ಮಾಡಿ ಅವ್ರನ್ನ ನಮ್ಮ ಲಾಗಳಿಗೆ ಇಂಟಿಗ್ರೇಟ್ ಮಾಡೋ ಥರ ಒಂದು ಸ್ಟೆಪ್ಪನ್ನು ತೊಗೊಬೇಕಾಗುತ್ತೆ. ಅಂದರೆ ಇರೋ ಲಾಗಳಲ್ಲಿನೇ ಈ ರೆಫ್ಯೂಜೀಸ್ಗಳಿಗೆ ಯಾವ ರೀತಿಯಾದ ಒಂದು ಪ್ರಾವಿಷನ್ಸ್ನ ಕೊಡ್ಬೋದು ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಈ ಒಂದು ಡೇಟಾ ಏನು ಕಲೆಕ್ಟ್ ಮಾಡ್ತಾರೆ ರೆಫ್ಯೂಜಿಗಳ ಬಗ್ಗೆ, ಅಂದರೆ ಅವರ ಮೂಲ ದೇಶ ಇರ್ಬೋದು, ಅವರ ಲ್ಯಾಂಗ್ವೇಜ್ ಇರ್ಬೋದು, ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇರ್ಬೋದು, ಇಲ್ಲ ಅವರ ಹೆಲ್ತ್ ಡೇಟಾ ಇರ್ಬೋದು, ಈ ಥರದೊಂದು ಡೇಟಾ ಏನಿದೆ ಈ ಡೇಟಾ ಕಲೆಕ್ಷನ್ ಮಾಡೋವಾಗ ಹುಷಾರಾಗಿ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಸ್ವಲ್ಪ ಬೇಗ ಮಾಡಬೇಕು, ಬಿಕಾಸ್ ಎಷ್ಟೊಂದು ಜನ ರೆಫ್ಯೂಜಿಗಳಿದ್ದಾರೆ. ಸೊ ಅವರ ಒಂದು ರೈಟ್ ಟು ಲೈಫನ್ನು ಕಾಪಾಡೋದಕ್ಕೋಸ್ಕರ, ಅಂದರೆ ಆರ್ಟಿಕಲ್ 21 ಅವರ ಫಂಡಮೆಂಟಲ್ ರೈಟನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಪ್ರಾಸೆಸ್ ಏನಿದೆ ಡೇಟಾ ಕಲೆಕ್ಷನ್ ಪ್ರಾಸೆಸ್ ಅದನ್ನು ಬೇಗ ಮಾಡಿ ಅವ್ರನ್ನ ನಮ್ಮ ಇರೋ ಲಾಸ್ಗಳಿಗೇನೇನೆ ಅವ್ರಿಗೆ ಸಪ್ರೇಟ್ ಆ ಲಾಸ್ಗಳಲ್ಲೇ ಸಪ್ರೇಟ್ ಪ್ರಾವಿಷನ್ಸ್ನ ಕೊಟ್ಟು ಅವ್ರನ್ನ ನಮ್ಮ ಜೊತೆ ಇಂಟಿಗ್ರೇಟ್ ಮಾಡ್ಕೋಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಒಂದು ಸಜೆಷನ್ನ ಕೊಡ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.